ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರ, ಆರಾಮದಿರ ಅಂತ ಅನ್ಕೋತೀನಿ. ನಾನು ನೋಡ್ರಿ ಟೈಮ್ ಇವಾಗ ಬೆಳಿಗ್ಗೆ 10:30 ಆಗ್ಯದ. ಇವಾಗ ವ್ಲಾಗ್ನ ಚಾಲೂ ಮಾಡೀನಿ. ಬಟ್ಟೆ ಕೂಡ ತೊಳೆದು ಹಾಕಿದ್ನೆ. ಇವಾಗ ಒಣಕಕ್ಕಂತ ಹೇಳಿ ಮೇಲ್ಗಡೆ ಒಯ್ಯಾಕತ್ತೀನಿ. ಜಲ್ದಿನೇ ಒಗೆದು ಹಾಕ್ತಿದ್ದೆ ಬಟ್ಟೆ. ಮಕ್ಕಳು ಹೋದ ಕೂಡಲೇ 9 ಗಂಟೆ ಅನ್ನೋದ್ರಾಗ ಎಲ್ಲ ಬಟ್ಟೆ ಕೂಡ ತೊಳೆದು ಹಾಕ್ತಿದ್ದೆ. ಇವತ್ತೊಂಚೂರು ಲೇಟ್ ಆಗ್ಯದ ನೋಡ್ರಿ. ಟೈಮ್ 10 ಗಂಟೆ ಮ್ಯಾಗ ಆಗ್ಯದ. ಇವಾಗ ಬಟ್ಟೆ ತೊಳೆದಾಯ್ತು ನೋಡ್ರಿ. ಯಾಕಂದ್ರೆ ಬೀಸ್ಲಕ್ಕಂತೇಳಿ ಹೋಗಿದ್ದೆ. ನಿನ್ನೆ ದಿನ ಜೋಳ ಹಸನ್ ಮಾಡಿದೆ. ನಿನ್ನೆ ಹಸನ್ ಮಾಡಿದೆ, ಇವತ್ತು ಬೀಸ್ಕೊಂಬಂದು ನೋಡ್ರಿ. ಅಂದ್ರೆ ಬೆಳಿಗ್ಗೆ ಬೀಸಕ್ಕೆ ಹೋದ್ರೆ ಗಿರಣಿ ಒಳಗೆ ಜಾಸ್ತಿ ಗದ್ದಿರಂಗಿಲ್ಲ. ಹಾಗಾಗಿ ಜಳಕ ಮಾಡೋಕ್ಕಿಂತ ಮುಂಚೆನೇ ಹೋಗಿ ಬೀಸ್ಕೊಂಬಂದು ನೋಡ್ರಿ. ಯಾಕಂದ್ರೆ ಮೈಯೆಲ್ಲ ಮತ್ತೆ ಹಿಟ್ಟಿಟ್ಟ ಧೂಳು ಆಗುತ್ತೆ. ಬಂದ್ಮ್ಯಾಗ ಮತ್ತೆ ಬೀಸ್ಕೊಂಬಂದ್ಮ್ಯಾಗ ಫ್ರೆಶ್ ಆದ್ರೆ ಆಯಿತು ಅಂತ ಹೇಳಿ ಜಳಕಕ್ಕಿಂತ ಮುಂಚೆನೇ ಗಿರಣಿಗೆ ಹೋಗಿ ಬೀಸ್ಕೊಂಬಂದು ನೋಡ್ರಿ. ಬೀಸ್ಕೊಂಬಂದೆಲ್ಲ, ಹಂಗಾಗಿ ಒಂದು ಸ್ವಲ್ಪ ಲೇಟ್ ಆಯಿತು. ಎಲ್ಲ ಕೆಲಸ ಬಟ್ಟೆ ತೊಳೆದು ಹಾಕೋದು ಮತ್ತು ಬಾಂಡೆ ತಿಕ್ಕೋದು ಅವೆಲ್ಲ ಕೆಲಸ ಒಂಚೂರು ಲೇಟ್ ಆಯಿತು. ಮಕ್ಕಳು ಸ್ಕೂಲಿಗೆ ಹೋದ ಕೂಡಲೇ ಬೀಸ್ಲಕ್ಕಂತೇಳಿ ಹೋದೆ. ಅಂದ್ರೆ ಮಕ್ಕಳು 7:30 ಅನ್ನೋದ್ರಾಗ ಮನೆ ಬಿಡ್ತಾರೆ. ಇಲ್ಲಿ ಅಂದರೆ 7:15ಕ್ಕೆ 7:20ಕ್ಕೆ ಮನೆ ಬಿಡ್ತಾರೆ. ಅಲ್ಲಿ ಸ್ಕೂಲ್ ವ್ಯಾನ್ ನಿಂದ್ರ ಜಾಗಕ್ಕೆ ಹೋಗಿ 7:30 ಅನ್ನೋದ್ರಾಗ ಹೋಗಿ ನಿಂದಿರ್ಬೇಕು. ಇವರು 7:30 ಅನ್ನೋದ್ರಾಗ ಎಲ್ಲ ಮಕ್ಕಳು ಸೇರಿದ್ವು ಅಂದ್ರೆ ಜಾಗ ಬಿಡ್ತಾರೆ ಅಲ್ಲಿಂದ. ಹಾಗಾಗಿ ಮಕ್ಕಳು ಹೋದ ಕೂಡಲೇ ನಾನು ಬೀಸ್ಲಕ್ಕಂತೇಳಿ, ಅಂದ್ರೆ ಜೋಳದ ಹಿಟ್ಟು ಬೀಸಕ್ಕಂತೇಳಿ ಗಿರಣಿಗೆ ಹೋದೆ. ಬೀಸ್ಕೊಂಬಂದು ಕೂಡಲೇ ಮತ್ತು ಆಮೇಲೆ ಜಳಕ ಮತ್ತು ನಾಷ್ಟ ತಿನ್ನೋದು ಮತ್ತು ಬಟ್ಟೆ ತೊಳೆದು ಹಾಕೋದು ಮಾಡ್ಕೋತ ಕುಂತು ನೋಡ್ರಿ. ಟೈಮ್ ಇವಾಗ 10 ಗಂಟೆ 15 ನಿಮಿಷ ಆಗ್ಯದ. ಇವಾಗ ಬಟ್ಟೆ ತೊಳೆದು ಹಾಕೋದಾಯ್ತು ನೋಡ್ರಿ. ಬಟ್ಟೆ ತೊಳೆದು ಹಾಕಿದ ಕೂಡಲೇ ಇಲ್ಲಿ ಮೇಲ್ಗಡೆ ತಂದು ಬಟ್ಟೆ ಒಣಗಿ ಹಾಕಕತ್ತೀನಿ. ಇನ್ನೊಂದು ಸ್ವಲ್ಪ ಬಿಸಿಲು ಐತಿ. ಅಂದ್ರೆ ಈ ಬಿಸಿಲು 1 ಗಂಟೆ ತನಕ ಇರ್ತದೆ ಈ ಕಡೆ ಬಿಸಿಲು. ಹಾಗಾಗಿ ಇಲ್ಲಿ ಬಿಸಿಲಿಗೆ ಅಂತೇಳಿ ಇಲ್ಲಿ ಮೇಲ್ಗಡೆ ತಂದು ಹಾಕಕತ್ತೀನಿ. ಕೆಳಗಡೆ ಅಲ್ಲೊಂಚೂರು ಬಟ್ಟೆ, ಯಾಕಂದ್ರೆ ಬಟ್ಟೆಗಳು ಇವಾಗ ಭಾಳ ಇರ್ತಾವೆ. ಮಕ್ಕಳು ದಿನಾಲು ಕಲರ್ ಬಟ್ಟೆನೇ ಹಾಕೊಳಕತ್ತಾರ. ಯಾಕಂದ್ರೆ ಸ್ಕೂಲ್ ಇವಾಗ ಚಾಲೂ ಆಗ್ಯದಲ್ಲ. ಹಂಗಾಗಿ ಮೋಹಿತನ ಬಟ್ಟೆ ಅದಾವೆ, ಕರೆ ಸ್ಕೂಲ್ ಯೂನಿಫಾರ್ಮ್ ಅದಾವೆ. ಆದರೂ ಇನ್ನೊಂದು-2 ದಿನ ಕಲರ್ ಬಟ್ಟೆ ಹಾಕೋರಪ್ಪ, ಮತ್ತು ಮುಂದೆ ಹಾಕೊಳ್ಳೋದು ಆಗೋದಿಲ್ಲಲ್ಲ, ಮತ್ತು ಕಲರ್ ಬಟ್ಟೆನೇ ಇರೋಂಗಿಲ್ಲ ಅವ್ರಿಗೆ ಹಾಕೊಳಕಂತ ಹೇಳಿ ದಿನಾಲು ಸ್ಕೂಲ್ ಡ್ರೆಸ್ಸೇ ಇರ್ತಾವಲ್ಲ. ಹಾಗಾಗಿ ಸ್ಕೂಲ್ ಇವಾಗ ಸ್ಟಾರ್ಟ್ ಆಗ್ಯದ. ಎಲ್ಲ ಮಕ್ಕಳು ಕಲರ್ ಬಟ್ಟೆ ಹಾಕೊಂಡ್ಬರ್ತಿರ್ತಾರೆ. ಇನ್ನೂ ಅನ್ಕತ ಯೂನಿಫಾರ್ಮ್ ಸೆಟ್ ಆಗುತ್ತಾನ. ಹಾಗಾಗಿ ನೀವು ಕಲರ್ ಬಟ್ಟೆ ಹಾಕೊಂಡು ಹೋಗ್ರಿ ಅಂತ ಹೇಳಿ ನಮಗೆ ಮೋಹಿತನ ಯೂನಿಫಾರ್ಮ್ ಅದಾವ. ನಾ ಹಾಕೋತೀನಿ ಮಮ್ಮಿ ಯೂನಿಫಾರ್ಮ್ ಹಾಕೊಂಡು ಹೋಗ್ತೀನಿ ಅಂತ ಹೇಳಿ ಅನ್ನಕತ್ತವ. ಇನ್ನೊಂದು-2 ದಿನ ಹಾಕೊಂಡು ಹೋಗಪ್ಪ ಅಂತ ಹೇಳಿನ. ರೋಹಿತ್ಗೆ ಅವನಿಗೆ ಸ್ಕೂಲ್ ಚೇಂಜ್ ಮಾಡ್ಯಾವಲ್ಲ, ಅಂದ್ರೆ ಮೋಹಿತನ ಸ್ಕೂಲಿಗೆ ಹಾಕ್ಯವಲ್ಲ. ರೋಹಿತ್ಗೂ ಇವಾಗ ಅವನಿಗೆ ಹೊಸ ಬಟ್ಟೆ ತೊಗೋಬೇಕು, ಅಂದ್ರೆ ಹೊಸ ಯೂನಿಫಾರ್ಮ್ ತೊಗೋಬೇಕು ಅವನಿಗೆ. ನಾಳೆ ಮುದ್ದೆಬಾಳಕ್ಕೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ತೊಗೋಬೇಕು ಅವನಿಗೂ ಕೂಡ. ಇವಂದು ಮೋಹಿತಂದು ಅವನಿಗೂ ಇನ್ನೊಂದು ಸೆಟ್ ತೊಗೋಬೇಕು. ಯಾಕಂದ್ರೆ ಹಳೆ ಆಗ್ಲಕ್ಕೆ ಬಂದಾವ ಯೂನಿಫಾರ್ಮ್. ಅವನಿಗೂ ಕೂಡ ಇಬ್ಬರಿಗೂ ಕೂಡ ಯೂನಿಫಾರ್ಮ್ ತೊಗೋಬೇಕು. ಮತ್ತು ಬೂಟ ಅವೆಲ್ಲ ತೊಗೋಬೇಕು ನೋಡ್ರಿ. ಮತ್ತು ನೋಟ್ಬುಕ್ಸು, ಪೆನ್ನು ಇನ್ನೂ ಕೂಡ ಅವ್ರದ್ದು ಸಂತಿ ಭಾಳ ಅದ ತೊಗೊಳ್ಳೋದು. ಅದನ್ನು ನಾಳೆ ಮುದ್ದೆಬಾಳಕ್ಕೆ ಹೋದಾಗ ಅದನ್ನೆಲ್ಲ ಒಂದಿನ ಹೋಗಿ ನಾನು ಮತ್ತು ಅವ್ವ ಸಂತಿ ಮಾಡ್ಕೊಂಡು ಬರ್ತೇವೆ ನೋಡ್ರಿ. ಅವ್ರದ್ದೆಲ್ಲ ಏನೇನು ಸಂತಿ ಅದನ್ನೆಲ್ಲ ಹೋಗ್ಬಿಟ್ಟು, ಅಂದ್ರೆ ಮಕ್ಕಳನ್ನೇ ಅಲ್ಲಿ ಅಂಗಡಿ ಕರ್ಕೊಂಡು ಹೋದ್ರೆ ಅವ್ರದ್ದು ಪ್ಯಾಂಟ ಮತ್ತು ಅವೆಲ್ಲ ಅವ್ರದ್ದು ಅಳತೆ ಪ್ರಕಾರ ತೊಗೊಳಕ್ಕೆ ಬರ್ತದೆ. ಹಾಗಾಗಿ ನಾಳೆ ಸ್ಕೂಲ್ ಬಿಟ್ಟು ಕೂಡಲೇ ಸೀದಾ ಆ ಕಡೆ ಮನೆಗೆ, ಅಂದ್ರೆ ಆ ಕಡೆ ಅಂದ್ರೆ ಅವನ ಮನೆಗೆ ಬಾ ಅಂತ ಹೇಳ್ತೀನಿ. ಆ ಕಡೆ ಬಂದ್ಮ್ಯಾಗ ಇಬ್ಬರು ಕೂಡ ಸಂಜೆನಾಗ ಮಕ್ಕಳನ್ನ ಕರ್ಕೊಂಡು ಹೋಗಿ ಯೂನಿಫಾರ್ಮ್ ಎಲ್ಲ ತೊಗೊಂಡು ಬರ್ತೇವೆ ನೋಡ್ರಿ. ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ. ನಾಳೆ ಶುಕ್ರವಾರ ದಿನ ಹೋಗಮ್ಮಂತ ಹೇಳೀನಿ. ಅವಾಗ ಅವನು ಹ್ಞೂ ಅಂತ ಹೇಳಾಳ. ಯಾವಾಗ ಆಗುತ್ತೋ ಗೊತ್ತಿಲ್ಲ. ಮತ್ತು ಸಡನ್ನಾಗಿ ಏನಾದರೂ ಕೆಲಸ ಬಂತಂದ್ರೆ ಶುಕ್ರವಾರ ದಿನವೂ ಆಗೋದಿಲ್ಲ ನೋಡ್ರಿ. ನೋಡ್ಬೇಕು ಯಾವಾಗಾಗುತ್ತೆ ಅವಾಗ ಹೋಗಿ ಇಬ್ಬರದು ಮಕ್ಕಳದ್ದು ಯೂನಿಫಾರ್ಮ್ ತೊಗೊಂಬರ್ಬೇಕು. ಹಸ್ಬೆಂಡ್ಗಂತೂ ಆಗೋದಿಲ್ಲ, ಯಾಕಂದ್ರೆ ನೀನೇ ಹೋಗಿ ತೊಗೊಂಬಾ, ಅವನ್ನ ಕರ್ಕೊಂಡು ಹೋಗಿ ತೊಗೊಂಬಾ ಅಂತ ಹೇಳಾರ. ಹಂಗಾಗಿ ನಾನೇ ಹೋಗಿ ತೊಗೊಂಬರ್ಬೇಕು ನೋಡ್ರಿ ಯೂನಿಫಾರ್ಮ್. ಇದು ನೋಡ್ರಿ ಜೋಳದ ಹಿಟ್ಟು ಬೀಸ್ಕೊಂಬಂದಿನಿ. ಇಲ್ಲಿ ತಣ್ಣಗಾಗ್ಲಿ ಅಂತೇಳಿ ಹೊರಗಡೆ ಇಲ್ಲಿ ಓಪನ್ ಮಾಡಿಟ್ಟಿನಿ. ಯಾಕಂದ್ರೆ ಹಂಗೆ ಒಳಗಡೆ ಬೀಸ್ಕೊಂಬಂದು ಕೂಡಲೇ ಮುಚ್ಚಿಟ್ನಿ ಅಂತಂದ್ರೆ ಇನ್ನೂ ಸುಡ್ತಿರ್ತದಲ್ಲ ಹಿಟ್ಟದು. ಹಾಗಾಗಿ ಹುಳ ಅದು ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರವಾಗಿ ಅದೆಲ್ಲ ಹಿಟ್ಟು ತಣ್ಣಗಾದ್ಮ್ಯಾಗ ಒಳಗೆ ತಂದುಬಿಟ್ಟು ಮುಚ್ಚಿಡ್ತೀನಿ. ಇದು ಮೊದಲಿನ ಜೋಳದ ಹಿಟ್ಟು ನೋಡ್ರಿ. ಇದನ್ನು ಸ್ವಲ್ಪ ಇಷ್ಟೇ ಇತ್ತು. ಹಾಗಾಗಿ ನಾನು ಬೀಸ್ಕೊಂಬರಕ್ಕೆ ಹೋದೆ ಜೋಳದ ಹಿಟ್ಟು. ಇವತ್ತು ಪಲ್ಯ ನೋಡ್ರಿ, ಬೆಂಡೆಕಾಯಿ ಪಲ್ಯ ಮಾಡೀನಿ. ಮಕ್ಕಳಿಗೆ ಇಬ್ಬರಿಗೆ ಕಟ್ಟೀನಿ, ಇಷ್ಟು ಮಿಕ್ಕಿ ಅದ. ಅದೇ ರೀತಿ ನಾನು ನಾಷ್ಟ ಆದ್ಮೇಲೆ ಚಹಾ ಕೂಡ ಮಾಡ್ಕೊಂಡು ಕೊಡೋದೆ. ಮತ್ತು ಚಹಾದ ಬೊಗಣೆ ಇನ್ನೂ ಐತೆ ನೋಡ್ರಿ. ಇದು ನೋಡ್ರಿ, ಬೆಳಿಗ್ಗೆ ಹಾಲು ಕಾಸೀನಿ. ಮುಂಜಾನೆ ಬಂದು ಹಾಲು ಇವು ಹಾಲು ತಣ್ಣಗಾದ್ಮ್ಯಾಗ ಫ್ರಿಜ್ನಾಗ ಎತ್ತಿಡ್ತೀನಿ. ಆಮೇಲೆ
ಇಲ್ಲಿ ನೋಡ್ರಿ ನಾನು ಮತ್ತೆ ಈ ಬಟ್ಟೆ ಅದೆಲ್ಲ ತೊಳೆದು ಹಾಕಿದ್ನಲ್ಲ, ಬಟ್ಟೆ ಅದೆಲ್ಲ ತೊಳೆದು ಹಾಕಿಂದ ಮತ್ತೊಂದು ಸಲ ಚಹಾ ಕುಡಿಬೇಕಂತೇಳಿ ನನಗೆ ಅಂದರೆ ಎಲ್ಲ ಕೆಲಸ ಪೂರ್ತಿ ಆದ್ಮ್ಯಾಗ ಏನೋ ಒಂಥರ ಚಹಾ ಆರಾಮದಿಂದ ಕೂತು ಚಹಾ ಕುಡಿದು ಅದೊಂಥರ ಮಜಾನೇ. ಅಂದ್ರೆ ಆರಾಮದಿಂದ ಕೂತು ಚಹಾ ಕುಡಿದ್ರೆ ಏನೋ ಒಂಥರ ರಿಲ್ಯಾಕ್ಸ್ ಅನ್ನಿಸ್ತೈತಿ ನೋಡ್ರಿ. ಹಾಗಾಗಿ ನಾನು ಇವಾಗ ಎಲ್ಲ ಕೆಲಸ ನಂದು ಪೂರ್ತಿ ಮುಗೀತು. ಒಮ್ಮೆ ಕೆಲಸ ಸಂಜೆಗೆ ಮಾಡೋದು ನೋಡ್ರಿ, ಅಡ್ಗೆ ಕೆಲಸ ಅದೆಲ್ಲ ಏನಿರೋದು. ಇವಾಗ ನಂದು ಕೆಲಸ ಆಯ್ತಲ್ಲ, ಬಟ್ಟೆ ತೊಳೆದು ಹಾಕೋದು, ಬಾಂಡೆ ತಿಕ್ಕೋದು ಆಯ್ತಲ್ಲ. ಹಾಗಾಗಿ ಇವಾಗ ಚಹಾ ಮಾಡಿಕೊಂಡು ರಿಲ್ಯಾಕ್ಸ್ನಿಂದ ಕೂತು ಕುಡಿಬೇಕಂತ ಹೇಳಿ ಒಂದು ಕಪ್ ಚಹಾ ಮಾಡ್ಕೊಳಕತ್ತಿ ನೋಡ್ರಿ. ಇವಾಗ ನಂದು ಯಾವಾಗಲೂ ಬೆಳಿಗ್ಗೆ ಒಂದು ಟೈಮ್ ಅಂದ್ರೆ ಬೆಳಿಗ್ಗೆ 4 ಗಂಟೆಗೆ ಹೇಳ್ತೀನಲ್ಲ ಫ್ರೆಂಡ್ಸ್. ಹಾಗಾಗಿ ಎದ್ದು ಕೂಡಲೇ ಒಂದು ಗ್ಲಾಸ್ ನೀರು ಕುಡಿದು ಸ್ವಲ್ಪ ಚಹಾ ಕುಡಿದ್ಬಿಡ್ತೀನಿ. ಅಷ್ಟು ಮಾಡಿದ್ನಿ ಅಂತಂದ್ರೆ ಮತ್ತು ಏನೋ ಒಂಥರ ಎನರ್ಜಿ ಬಂದಂಗೆ ಆಗುತ್ತೆ. ಮತ್ತು ಮುಂದಿನ ಕೆಲಸ ನಿಧಾನಕ್ಕೆ ಸಾಗ್ತಾವು. ಅದಾದ್ಮ್ಯಾಗ ಮತ್ತು ಮಕ್ಕಳು ಹೋದ್ಮ್ಯಾಗ ನಾಷ್ಟ ಮಾಡ್ತೀನಿ. ಅವ್ರನ್ನೆಲ್ಲ ಕಳಿಸಿದ್ಮ್ಯಾಗ ನಾಷ್ಟ ಮಾಡ್ತೀನಿ. ಅವಾಗ ಒಂದು ಸ್ವಲ್ಪ ಚಹಾ ಕಾಸ್ಕೊಂಡು ಕುಡಿದು ಇವಾಗ ನೋಡ್ರಿ ಎಲ್ಲ ಕೆಲಸ ಆದ್ಮ್ಯಾಗ ಆರಾಮದಿಂದ ಕೂತು ಇವಾಗ ಒಂದು ಸ್ವಲ್ಪ ಚಹಾ ಕುಡಿದು ನೋಡ್ರಿ. ಈ ರೀತಿ ನಂದು ದಿನಕ್ಕೆ ಏನೂ ಇಲ್ಲಾಂದ್ರೆ 3-4 ಟೈಮ್ ಚಹಾ ಕುಡಿದು ಅಭ್ಯಾಸ ಐತೆ ನೋಡ್ರಿ. ಏನೂ ಮಾಡೋಕ್ಕಾಗಲ್ಲ, ಚಹಾ ಕುಡಿಬಾರ್ದು ಅಂತ ಹೇಳಿ ಅಂತಾರೆ. ಆದರೂ ಕೂಡ ನಾನು ಚಹಾ ಕುಡಿದು ಅಭ್ಯಾಸ ಬಿಡ್ಬೇಕಂತ ಹೇಳಿ ಅಂತೀನಿ, ಆದ್ರೂ ಬಿಡೋಕ್ಕಾಗೋದು ನೋಡ್ರಿ. ಇಲ್ಲಿ ನೋಡ್ರಿ ನೀರು ಇನ್ನೂ ಕೂಡ ಬಂದಿಲ್ಲ. ಇಲ್ಲಿ ನಮ್ಮ ಮನೆ ಹಿಂದ್ಗಡೆ ನೀರು ಬಂದಿದ್ದು, ಹೋಗಿ ಒಂದು ಕಡೆ ತುಂಬ್ಕೊಂಡು ಬಂದೆ. ಇನ್ನು ನೋಡ್ರಿ ಯಾವಾಗ ಬಿಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ರೋಡ್ ಕೆಲಸ ನಡೆದದಲ್ಲ, ಎಲ್ಲ ಕಡೆ ಹಡ್ಡೋದು ಅದೆಲ್ಲ, ರೋಡ್ ಸೈಡ ಅದೆಲ್ಲ ಹಡ್ಡೋದು ಅದೆಲ್ಲ ಹಿಂಗೆ ಮಾಡಾಕತ್ತಾರ. ಹಡ್ಡು ಅಂದ್ರೆ JCB ಹಡ್ಡೋದು ಅದು ಮಾಡಾಕತ್ತಾರ. ಹಡ್ಡು ಬಂದಾಗ ಮೇನ್ ಪೈಪೇ ಒಡೆದ್ಬಿಟ್ಟದ. ಹಂಗಾಗಿ ಒಂದು 15 ದಿನ ಮೇಲೆ ಆಯ್ತು ನೀರು ಬಿಟ್ಟು. ಯಾವಾಗ ಬಿಡ್ತಾರ ಅಂದ್ರೆ ಪೈಪ್ ಅದೆಲ್ಲ ರೆಡಿ ಮಾಡಿದ್ಮೇಲೆ ನೀರು ಬಿಡ್ತಾರೆ. ಹಂಗಾಗಿ ಮನೆ ಹಿಂದೆ ನೀರು ಬಂದಿದ್ದು, ಹೋಗಿ ಒಂದು ಕೊಡ ತುಂಬ್ಕೊಂಬಂದು ನೋಡ್ರಿ. ಇವು ಸಜ್ಜಿ ರೊಟ್ಟಿ ನೋಡ್ರಿ. ಮೊನ್ನೆ ದಿನ ಸಜ್ಜಿ ರೊಟ್ಟಿ ಮಾಡಿದೆ. ಸಜ್ಜಿ ಹಿಟ್ಟಿತ್ತು, ಅವು ಒಂದು ಸ್ವಲ್ಪ ಗಾಳಿಗೆ ತೆಗೆದಿಟ್ಟು ನೋಡ್ರಿ. ಸಜ್ಜಿ ರೊಟ್ಟಿ ಕಟ್ಟಿ ಆದವು ಅಂತಂದ್ರೆ ಮೊಸರು ಹಿಂಡಿ ಮತ್ತು ಸಜ್ಜಿ ರೊಟ್ಟಿ ತಿನ್ಲಿಕ್ಕೆ ಟೇಸ್ಟ್ ಆಗ್ತಾವೆ. ಹಾಗಾಗಿ ಮೆತ್ತಗಿದ್ದು ಇವು ಒಂದು ಸ್ವಲ್ಪ ಕಟಿ ಆಗ್ಲಂತ ಹೇಳಿ ಗಾಳಿಗಿಟ್ಟೀನಿ. ಇವಾಗ ನೋಡ್ರಿ ಆರಾಮಾಗಿ ಕೂತು TV ನೋಡ್ಕೋತ ಚಹಾ ಕುಡಿಯಾಕತ್ತೀನಿ ನೋಡ್ರಿ. ಈ ಥರ ಆರಾಮದಿಂದ ಎಲ್ಲ ಕೆಲಸ ಮುಗಿಸಿ ಕುಂತು ಚಹಾ ಕುಡಿದು ನನಗಂತ್ರ ಭಾಳ ಇಷ್ಟ ನೋಡ್ರಿ. ನಿಮ್ಗೆ ಯಾರಿಗಾದರೂ ಈ ರೀತಿ ಇಷ್ಟ ಆಗ್ತಿತ್ತಂದ್ರೆ ಎಲ್ಲ ಕೆಲಸ ಮುಗಿದಾದ್ಮ್ಯಾಗ ನೀವು ಕೂಡ ರಿಲ್ಯಾಕ್ಸ್ ಆಗಿ ಕುಂತು ಚಹಾ ಕುಡಿತೀರಿ, ಯಾರ್ಯಾರು ಈ ರೀತಿ ಹ್ಯಾಬಿಟ್ ಐತೆ ಅಂಥೇಳಿ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಹೇಳ್ರಿ. ಈ ರೀತಿ ಯಾವಾಗಲೂ ನಂದು ಕೆಲಸ ಆದ ಕೂಡಲೇ ರಿಲ್ಯಾಕ್ಸ್ನಿಂದ ಕುಂತು ಚಹಾ ಕುಡಿದೊಂದು ನಂದು ಹ್ಯಾಬಿಟ್ ನೋಡ್ರಿ ಫ್ರೆಂಡ್ಸ್. ಅದೇ ರೀತಿ ಇವಾಗ ಮತ್ತು ಮಧ್ಯಾಹ್ನಕ್ಕೆ ಏನಾದರೂ ಕೆಲಸ ಇತ್ತಂದ್ರೆ ಇದೇ ಹಸಿನ ಹಳ್ಳ ಏನಾದರೂ ಈ ರೀತಿ ಮತ್ತು ಮಧ್ಯಾಹ್ನ ಕೆಲಸ ಅಂದರೆ ಇದೇ ರೀತಿ ಇಷ್ಟೇ ಇರ್ತಾವೆ. ಅಡುಗೆ ಕೆಲಸ ಏನು ಮತ್ತು ಸಂಜೆಗೆ ಒಮ್ಮೆ ನೋಡ್ರಿ ಮಕ್ಕಳು ಅದೆಲ್ಲ ಬಂದ್ಮ್ಯಾಗ ಮಾಡೋದು. ಈ ಹಿಟ್ಟನ್ನು ಒಯ್ದು ಇವಾಗ ಒಳಗಡೆ ಇಡ್ತೀನಿ. ಇದು ನೋಡ್ರಿ ನುಚ್ಚು ಬೀಸ್ಕೊಂಬಂದಿನಿ, ಜೋಳದ ನುಚ್ಚು ತಿನ್ನಂಗಾಗಿತ್ತು ಜೋಳದ ನುಚ್ಚ. ಹಾಗಾಗಿ ಒಂದು ಸ್ವಲ್ಪ ಜೋಳದ ನುಚ್ಚನ್ನು ಕೂಡ ಗಿರಣಿ ಒಳಗೆ ಮಾಡಿಸ್ಕೊಂಡು ಬಂದೀನಿ. ಈ ನುಚ್ಚನ್ನು ಇವಾಗ ಅದರ ಗೊಳ್ಳದಿರ್ತದೆ ಅದನ್ನೆಲ್ಲ ತೆಗೆದು ಸ್ವಚ್ಛ ಮಾಡಿ ಇಡ್ಬೇಕು ನೋಡ್ರಿ. ಹಿಟ್ಟು ಈಗ ತಣ್ಣಗಾಗ್ಯದ, ಇದನ್ನು ಒಯ್ದು ಒಳಗಿಡ್ತೀನಿ. ಇವಾಗ ನೋಡ್ರಿ ಎಲ್ಲ ಮಕ್ಕಳು ಸ್ಕೂಲಿಗೆ ಹೋದ್ಮ್ಯಾಗ ಎಲ್ಲ ಸಾಮಾನು ಡಬ್ಬಿ ಅದೆಲ್ಲ ಹೆಂಗೆ ಇಟ್ಟಾರ ನೋಡ್ರಿ ಸೋಫಾದ ಮ್ಯಾಗ. ಇವಕ್ಕೂನೆಲ್ಲ ಇವಾಗ ನೀಟಾಗಿ ಇಟ್ನಿ ಅಂತಂದ್ರೆ ಮತ್ತು ಸಂಜೆ ತನೂ ಕೂಡ ಮನೆ ಕ್ಲೀನಾಗಿರ್ತದೆ. ಮತ್ತು ಮಕ್ಳು ಬಂದ್ಮ್ಯಾಗ ಇಲ್ಲ ಇದ್ದಕ್ಕಿದ್ದಂಗೆ ನೋಡ್ರಿ ಏನೂ ಮಾಡೋಕ್ಕಾಗಲ್ಲ. ಮಕ್ಳಿದ್ದ ಮನೆ ಎಲ್ಲ ಈ ರೀತಿ ಸರ್ವೇ ಸಾಮಾನ್ಯ. ಅವರೆಲ್ಲ ಮಕ್ಕಳಿರೋ ತನಕ ಮನೆ ಇದೇ ರೀತಿ ಇರ್ತದೆ. ಮಕ್ಕಳು ಸ್ಕೂಲ್ಗೆ ಹೋದ್ಮ್ಯಾಗ ಮತ್ತು ನಾವು ಆಮೇಲೆ ನೀಟಾಗಿ ಇಟ್ಕೊಳಕ್ಕೆ ಬರುತ್ತೆ ನೋಡ್ರಿ. ಇದೆಲ್ಲ ಸೋಫಾದ ಕವರ್ ಅದೆಲ್ಲ ಕುತ್ತು ಮಾಡಿ ಎಲ್ಲ ಧೂಳು ಅಂದ್ರೆ ಸಿಕ್ಕಾಪಟ್ಟೆ ಬಂದಿರ್ತದೆ. ಯಾಕಂದ್ರೆ ಆಗಲೇ ಹೇಳಿದಾಗೆ ನಮ್ಮ ಮನೆ ಕಡೆ ರೋಡ್ ಕೆಲಸ ನಡೆದಂತ ಹೇಳಿದ್ನಲ್ಲ ಫ್ರೆಂಡ್ಸ. ಹಂಗಾಗಿ ದಿನಾಲು ಹಡ್ಡುದೇ ರೋಡ್ ಅಕ್ಕಪಕ್ಕ ಹಡ್ಡುದೇ ಆ ರೀತಿ ಮಾಡಕತ್ತಾರ. ಹಾಗಾಗಿ ಹಡ್ತಾರಲ್ಲ ನೆಲ ಆಗಿತಾರಲ್ಲ, ಅವಾಗ ಹಡ್ಡ ಬಂದಾಗ ಧೂಳದೆಲ್ಲ ಸಿಕ್ಕಾಪಟ್ಟೆ ಮನೆ ಒಳಗೆ ಬಂದುಬಿಡ್ತದೆ. ಮನೆ ಬಾಗಿಲ ಹಾಕೊಂಡ್ರು ಕೂಡ ಎಲ್ಲಿಂದ ಹೆದ್ ಬರ್ತದೋ ಗೊತ್ತಿಲ್ಲ, ಅಷ್ಟೊಂದು ಧೂಳು ಬರ್ತೈತೆ ನೋಡ್ರಿ. ಚಂತನ ಹಿಂಗೆ ಕಸ ಗುಡಿಸಿರ್ತೀನಿ, ಗುಡಿಸಿ ಹಿಂಗೆ ಒಂದು 10 ನಿಮಿಷ ಬಿಟ್ನಿ ಅಂತಂದ್ರೆ ಮತ್ತೆ ಹೊಳ್ಳಿ ಧೂಳು ಅಂದ್ರೆ ಅಷ್ಟೊಂದು ಧೂಳು ಬಂದು ಕೂತಿರ್ತೈತಿ. ಸ್ವಲ್ಪ ಮಳೆ ಬಂತಂದ್ರೆ ಮತ್ತು ಧೂಳದೆಲ್ಲ ಬರೋಂಗಿಲ್ಲ. ಮಳೆ ಕೂಡ ಆಗಿಲ್ಲ, ಬರೀ ಮಾಡಾಗುತ್ತೆ, ಮಳೆನೇ ಬರೋಂಗಿಲ್ಲ ನೋಡ್ರಿ. ನಮ್ಮ ಕಡೆ ಅಂತ ಏನೋ ಒಂದೊಂದು ಕಡೆ ಅಷ್ಟು ಮಳೆ ಹಾಕಿರ್ತದೆ, ಇಷ್ಟು ಮಳೆ ಹಾಕದ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಹಳ್ಳಿ ಕಡೆ ಅಂತ ನಮ್ಮ ಊರ ಕಡೆ ಅಂತ ಮಳೆನೇ ಆಗಂಗಿಲ್ಲ. ಬರೀ ಗುಡುಗ ಮಿಂಚು ಗುಡುಗುಡು ಬಂದಂಗೆ ಗುಡುಗುಡು ಅಂತ ಗುಡುಗೋದು ಮತ್ತು ಮಿಂಚು ಬಂದಂಗೆ ಆಗೋದು. ಆ ಗುಡುಗ ಮಿಂಚಿಗೆ ಮನಗಂಡು ಮಳೆ ಆಗುತ್ತೇನೋ ಅಂಥೇಳಿ ಅನಿಸ್ತೈತಿ. ಆದ್ರೆ ಮಳೆನೇ ಆಗಂಗಿಲ್ಲ ನೋಡ್ರಿ. ಏನೋ ಒಂದೊಂದು ಕಡೆ ಅಷ್ಟು ಮಳೆ ಆಗ್ತಿರ್ತದೆ, ನಮ್ಮ ಕಡೆ ಅಂತೂ ಮಳೆನೇ ಇಲ್ಲ.
ನೋಡ್ತಿರ್ಬೋದು ನೋಡ್ರಿ, ಇವಾಗ ಎಲ್ಲ ಕೆಲಸ ಕೂಡ ನಂದಾಯಿತು. ಇದೊಂದಿಷ್ಟು ಮನೆ ಸ್ವಚ್ಛ ಮಾಡೀನಿ ಅಂತಂದ್ರೆ ಎಲ್ಲ ಕೆಲಸ ಮಾಡಿ ಆರಾಮಾಗಿ ಕುಂದ್ರಬೋದು ನೋಡ್ರಿ ಈಗ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಬ್ಲಾಗನ್ನು ಮುಗಿಸ್ತೀನಿ. ಬ್ಲಾಗ್ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಚಾನಲ್ಗೆ ಏನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇದು ನೋಡ್ರಿ ನಮ್ಮದು ಹೊಲದಂದು ಬಳ್ಳುಳ್ಳಿಕಾಯಿ. ಇದು ಬಳ್ಳುಳ್ಳಿಕಾಯಿ ಗಿಡ ಅದ ನಮ್ಮ ಹೊಲದಾಗ. ಅಂದರೆ ಯಾವಾಗಾರ ಬಿದ್ದಿರ್ತಾವೆ, ಅವ್ರನ್ನ ಹಸ್ಬೆಂಡ್ ಎತ್ಕೊಂಬರ್ತಾರೆ. ಅದೇ ರೀತಿ ಬಾಳೆಹಣ್ಣಿನ ಗಿಡ ಕೂಡ ಐತೆ. ಅಂದ್ರೆ ಹಣ್ಣಿನ ತೋಟ ಐತಿ ನಮ್ಮದು. ಬಾಳೆಹಣ್ಣು ಮತ್ತು ದ್ರಾಕ್ಷಿ ತೋಟ ಐತಿ. ಅಂದ್ರೆ ಅದ್ರ ಅಕ್ಕಪಕ್ಕನೇ ಬಾಳೆ ಗಿಡ ಕೂಡ ಹಚ್ಚೇವಿ. ಮತ್ತು ಅದೇ ರೀತಿ ನೇರಳೆ ಹಣ್ಣಿನ ಗಿಡ ಕೂಡ ಅದಾವೆ ಎಲ್ಲ. ಮತ್ತು ಪೇರ್ಲೆ ಹಣ್ಣಿನ ಗಿಡ ಅದಾವೆ. ಈ ರೀತಿ ಹಣ್ಣಿನ ಗಿಡಗಳು ನಮ್ಮ ತೋಟದಾಗ ಹಚ್ಚೇವೆ ನೋಡ್ರಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಇಷ್ಟ ಅಂತಂದ್ರೆ ಒಂದು ಲೈಕ್ ಮಾಡಿರಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತು ನಾನು ಮುಂದಿನ ಬ್ಲಾಗ್ನೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್.